ನಮಸ್ಕಾರ ಎಲ್ಲರಿ. ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಶ್ರೀ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ಗಿರಿಜಾ ಕಲ್ಯಾಣೋತ್ಸವ ನಡೆಯುತ್ತಿದೆ. ಅದರ ಮುಂದುವರೆದ ಭಾಗ. ಇದರಲ್ಲಿ ಶ್ರೀ ದಕ್ಷಿಣಾಮೂರ್ತಿ ದೀಕ್ಷಿತ್ ಅವರು ಮಾಂಗಲ್ಯ ಲಕ್ಷ್ಮಿ ಬಗ್ಗೆ ತುಂಬ ಅರ್ಥಸಹಿತವಾಗಿ ವಿವರಣೆ ನೀಡಿದ್ದಾರೆ. ಅವರ ಬಾಯಲ್ಲಿ ಈ ಮಾಂಗಲ್ಯ ಲಕ್ಷ್ಮಿ ಬಗ್ಗೆ ಕೇಳಿ ಅದರ ಮಹತ್ವ ಏನು ಅಂತ ವಿವರವಾಗಿ ತಿಳಿಸಿಕೊಡುತ್ತಿದ್ದಾರೆ. ओम किंचित क्षीरं चित्या ओम कन्या कनक संपन्ना कनक आभरणे वृता दात्यामि विष्णवे दात्यामि वे तुभ्यं ब्रह्मलोके जिगीषया ओम कन्या कनक संपन्ना कनक आभरणे वृता दात्यामि विष्णवे तुभ्यं ब्रह्मलोके जिगीषया ओम कन्या कनक संपन्ना दात्यामि वे तुभ्यं ब्रह्मलोके जिगी देवोद समस्तदेव वनितां लोके कलेपाङ्कुरा श्रीमन्मन्थकटाक्षलब्धविभव ब्रह्मेन्द्र गङ्गाधरा त्वां त्रैलोक्यकुटुम्बिनीं सरसिजां वन्दे मुकुन्दप्रियाम् सिद्धलक्ष्मी मोक्षलक्ष्मी जयलक्ष्मी सरस्वती श्रीलक्ष्मी वरलक्ष्मी
कन्यां देहि मे प्रभो देवी गौरी जगन्मातः ऐश्वर्य प्रियवल्लभे अन्यार्य प्रवृत्तोऽहम् अन्यां देहि मे श्री ಹಾಗೆ ಸ್ವಾಮಿಯು ಉನ್ನತಮ, ದೇವಿಯು ಉನ್ನತಮ. ಸ್ವಾಮಿ ಇಲ್ಲದೆ ಶಕ್ತಿ ಇಲ್ಲ, ಶಕ್ತಿ ಇಲ್ಲದೆ ಸ್ವಾಮಿ ಇಲ್ಲ. ಹಾಗೆ ಸ್ವಾಮಿ ಬಂದು ನಾವು ಧ್ಯಾನದ ರೂಪವಾಗಿ ಸ್ವಾಮಿನ ಬಂದು ವಿವರಣೆ ಮಾಡ್ತೀವಿ. ಹೇಗೆ ಅಂದರೆ ಸ್ವಾಮಿ ಮದುವೆ ಮಾಡೋಕ್ಕಿಂತ ಮುಂಚೆ ರಾತ್ರೋಕಾಲ ಸಂಚಾರಿ, ಸ್ಮಶಾನವಾಸಿ, ವೃದ್ಧ ವೃಷಭಾರೂಢ, ವಯಸ್ಸಾದ ಒಂದು ಹಸು ಮೇಲೆ ಓಡಾಡ್ತಾ ಇರ್ತಾರೆ, ರಾತ್ರಿ ಸಂಚಾರ ಮಾಡ್ತಾ ಇರ್ತಾರೆ. ಅವ್ರಿಗೆ ಸ್ನೇಹಿತರು ಯಾರಂದ್ರೆ ಭೂತಗಳು. ಹಾಗೂ ಅಮ್ಮನವ್ರು ಬಂದು ಶಾಂತರೂಪಿಣಿ, ಜ್ಞಾನ ಸ್ವರೂಪಿಣಿ, ಕರುಣಾಮೂರ್ತಿ. ಹೀಗೆ ಅಮ್ಮನವರು ಅಂದ್ರೆ ಈ ಸ್ವಾಮಿ ಅಮ್ಮನವರು ಅಂತ ಒಂದು ಮದುವೆ ಸಂದರ್ಭ ಬಂದಾಗ ಅವಾಗ ಎಲ್ಲರೂ ಏನ್ ಮಾಡ್ತಾರೆ, ಹುಡುಗನ ಕಡೆ ಬಂದು ಹೆಮ್ಮೆಯಾಗಿ ಹೇಳ್ತಾರೆ, ಹುಡುಗನೇ ಹೆಮ್ಮೆ ಹೇಳ್ತಾರೆ. ಅವಾಗ ಸ್ವಾಮಿ ಬಂದು ನಾವು ಧ್ಯಾನದ ಹೇಳುವಾಗ ಸ್ವಾಮಿ ಅನೇಕ ರೂಪಗಳಲ್ಲಿ ಶಕ್ತಿ ಅಂತ ಸ್ವಾಮಿಯಲ್ಲಿ ಬಂದು ಧ್ಯಾನದಲ್ಲಿ ಹೇಳುವ ವಿವರಣೆ ಮಾಡ್ತೀವಿ. ದೇವಿಯಲ್ಲಿ ಹೇಳುವಾಗ ಸ್ವಾಮಿ ಗುರುಗಳು ಎಲ್ಲರೂ ಬಂದು ಧ್ಯಾನದಲ್ಲಿ ಹೇಳ್ತಾ ಇದ್ರು. ಆ ಧ್ಯಾನದಲ್ಲಿ ಸ್ವಾಮಿ ಕಂಕಾಳ ಮೂರ್ತಿ, ಭಿಕ್ಷಾಟನ ಮೂರ್ತಿ, ವೀರಭದ್ರ ಮೂರ್ತಿ, ಹೀಗೆ ಸ್ವಾಮಿ ಬಂದು ಜಿಂಕೆ ಚರ್ಮ ಉಟ್ಕೊಂಡು ಕಾಡಿನಲ್ಲಿ ಪ್ರವೇಶ ಮಾಡ್ತಾರೆ. ಹಾಗೂ ಯಾವುದೇ ತರ ಅನೇಕ ರೂಪಗಳಲ್ಲಿ ಒಂದು ವಿವರಣೆಯಲ್ಲಿ ಸ್ವಾಮಿ ಅನೇಕ ರೂಪದಲ್ಲಿ ತಗೊಂಡು ಒಂದು ಪ್ರತ್ಯಕ್ಷವಾಗಿ ಅನುಗ್ರಹ ಮಾಡ್ತಾರೆ. ಹಾಗೂ ದೇವಿ ಎಲ್ಲರೂ ನೋಡ್ಬೋದು, ಶಾಂತರೂಪಿಣಿ ಗೌರಿಯಾಗಿ ನೋಡ್ತೀರಾ, ಉಗ್ರರೂಪಿಣಿ ಕಾಳಿಯಾಗಿ ನೋಡ್ತೀರಾ, ರಾಜರಾಜೇಶ್ವರಿಯಾಗಿ ನೋಡ್ತೀರಾ. ಈಗ ಅನೇಕ ರೂಪಗಳಲ್ಲಿ ಬಂದು ದೇವಿಯ ರೂಪಗಳನ್ನು ನೀವು ನೋಡಬಹುದು. ಹಾಗೆ ಸ್ವಾಮಿ ಬಂದು ಒಬ್ಬೊಬ್ಬರು ಸ್ವಾಮಿ ದೇವಿ ಬಂದು ವಿವರಣೆ ಕೊಡುವಾಗ ಸ್ವಾಮಿ ಮತ್ತು ಅಮ್ಮನವರು ಬಂದು ಆ ಸಂದರ್ಭದಲ್ಲಿ ಪರಿಚಯ ಮಾಡ್ಕೊಡ್ತಾರೆ. ಯಾತಕ್ಕಂದ್ರೆ ಸ್ಪರ್ಧೆ ಹಾಕಿದ್ರೆ ಆಗಿನ ಕಾಲ ಪದ್ಧತಿಯಲ್ಲಿ ಬಂದು ಒಂದು ವಧು ಕನ್ಯಾ ಬಂದು ಆ ಕ್ಷಣದಲ್ಲಿ ಮಾತ್ರ ಪರಿಚಯ ಆಗ್ತಾರೆ, ಮುಂಚೆ ಇಲ್ಲ, ಅವಾಗ ಬಂದು ಪರಿಚಯ ಆಗ್ತಾರೆ. ಹಾಗೆ ಆ ಸ್ವಾಮಿಯ ಪರಿಚಯ ನಂತರ ಬಂದು ಮುಂಚೆ ಈಗಿನ ಕಾಲದಲ್ಲಿ ಅವಾಗ ಬಂದು ಯಾವಾಗ ತೆಗಿತಾರೋ ಅವಾಗಲೇ ಬಂದು ವಧು ಕನ್ಯೆ ಫಸ್ಟ್ ಆಗಿ ನೋಡ್ಕೊಂಡು, ಆ ಥರ ಸ್ವಾಮಿ ಅಮ್ಮನವ್ರು ಬಂದು ಅವಾಗ ನೋಡ್ಕೊಂಡು ಸ್ವಾಮಿ ಅಮ್ಮನವ್ರು ಬಂದು ಏಕಾಗ್ರತೆಯಿಂದ ನೋಡೋದಿಲ್ಲ ಅಷ್ಟೇ. ಅವರು ಮುಖ ನೋಡ್ತಾರೆ, ಇವ್ರ ಮುಖ ನೋಡ್ತಾರೆ, ನಗು ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಅದೆಲ್ಲ ಏನೂ ಇಲ್ಲ ಇಲ್ಲ, ಮುಖ ನೋಡ್ತಾರೆ ಅಷ್ಟೇ. ಸ್ವಾಮಿಯ ಬಂಧು ವರ್ಗರು ಯಾರು ಅಂದ್ರೆ ಋಷಿಗಳು, ಭೂತಗಣಗಳು. ದೇವಿ ಕಡೆ ಯಾರು ಅಂದ್ರೆ ಅಮ್ಮನವ್ರನ್ನ ಶಕ್ತಿಯ ಆಧಿಪತ್ಯವಾದ ಆದಿಶಕ್ತಿ, ಅಮ್ಮನವರುಗಳ ಸ್ನೇಹಿತರು, ಬಂಧುಗಳು ಮತ್ತು ಅವರ ತಂದೆಯಾದ ಹಿಮವತ ಪುತ್ರರು. ಹೀಗೆ ಒಬ್ಬೊಬ್ಬರು ಬಂದು ಸ್ವಾಮಿ ಅಮ್ಮನವ್ರ ಬಗ್ಗೆ ಇಬ್ಬರೊಬ್ಬರು ಪರಸ್ಪರವಾಗಿ ನಮ್ಮ ಸ್ವಾಮಿ ಹೀಗೆ, ನಮ್ಮ ಅಮ್ಮನವ್ರು ಹೀಗೆ ಅಂತ ಅವರವರು ಹೇಳ್ಕೊಳ್ತಾರೆ. ಹೀಗೆ ಹೇಳ್ಕೊಳ್ತಾ ಒಂದು ಮುಹೂರ್ತದಲ್ಲಿ ಬಂದು ಒಂದು ಕನ್ಯಾದಾನ ಅಂತ ಬರುತ್ತೆ. ಆ ಕನ್ಯಾದಾನ ಅಂತ ಬಂದಾಗ ಹಿಮವತ ಪುತ್ರರು ಬಂದು ಹಿಮವತವರು ಬಂದು ಕನ್ಯಾದಾನ ಮಾಡ್ತಾರೆ. ಕನ್ಯಾದಾನ ನಂತರ ಒಂದು ಮಾಂಗಲ್ಯ ಧಾರಣಾಗಿ ಮುಂದೆ ನಿಂತ್ಕೊಳ್ಳಿ ಮುಹೂರ್ತ ಬರುತ್ತೆ. ಆ ಮುಹೂರ್ತ ಕಾಲದಲ್ಲಿ ಪಾರ್ವತಿಯ ಅಣ್ಣ ಆದ ನಾರಾಯಣರು ಏನ್ ಮಾಡ್ತಾರೆ, ತನ್ನ ತಂಗಿ ಬಂದು ಕನ್ಯಾದಾನ ನಡೀತಾ ಇದೆ, ನಡೆದ ನಂತರ ಬಂದು ತಂಗಿ ಬಂದು ಈ ಮನೆಯಿಂದ ಬೇರೆ ಮನೆಗೆ ಹೋಗ್ತಾರೆ. ಅವಾಗ ಬಂದು ಅವಳು ಜೋಪಾನವಾಗಿ ಇರಬೇಕು ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರಂತೆ, ತನ್ನ ಪತ್ನಿಯಾದ ಮಹಾಲಕ್ಷ್ಮಿನ ಬಂದು ಎಲ್ಲರಿಗೂ ಒಂದು ಸೂಚನೆ ಇರುತ್ತೆ, ಒಂದು ಯೋಚನೆ ಇರುತ್ತೆ, ಯಾತಕಪ್ಪ ಬಂದು ಮಾಂಗಲ್ಯದಲ್ಲಿ ಬಂದು ಲಕ್ಷ್ಮೀನ ಪೂಜೆ ಮಾಡ್ತಾರೆ ಅಂತ ಹೇಳ್ತಾರೆ. ಯಾತಕ್ಕಂದಾಗ ನಾರಾಯಣ ಬಂದು ತನ್ನ ಪತ್ನಿಯಾದ ಮಹಾಲಕ್ಷ್ಮಿಗೆ ಹೇಳ್ತಾರೆ, ನೀವು ಹೋಗ್ಬಿಟ್ಟು ಮಾಂಗಲ್ಯದಲ್ಲಿ ವಾಸನ ಮಾಡು, ಆ ಮಾಂಗಲ್ಯದಲ್ಲಿ ಹೋಗಿ ವಾಸನ ಮಾಡು. ಯಾತಕ್ಕಂದಾಗ ನನ್ನ ತಂಗಿ ಬಂದು ಜೋಪಾನವಾಗಿ ಭದ್ರವಾಗಿ ವೀರ ಸುಮಂಗಲಿಯಾಗಿ ಚೆನ್ನಾಗಿರ್ಬೇಕು, ಅದಕ್ಕೆ ನಿನ್ನ ಕರ್ತವ್ಯ ಏನಂದ್ರೆ ನನ್ನ ಪತ್ನಿಯಾದ ನನ್ನ ಆದೇಶ, ನನ್ನ ಪ್ರಾರ್ಥನೆ ಏನಂದ್ರೆ ನೀನೋಗಿ ಆ ಮಾಂಗಲ್ಯದಲ್ಲಿ ಹೋಗಿ ನೀನು ನೆಲೆಸಬೇಕು ಅಂತ ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಯಾರು? ನಾರಾಯಣ. ಅದಕ್ಕೆ ಬಂದು ಮಾಂಗಲ್ಯದಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತಾರೆ. ಆ ಲಕ್ಷ್ಮೀ ಪೂಜೆ ಮಾಡಿ ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನ ಕಂಠೆ ಭಗ್ನಾಮಿ ಶುಭತೆ ತ್ವಂ ಜೀವ ಶರದಾಂ ಶುಭ. ಏನಂತ ಅಂದ್ರೆ
ಈ ಮಾಂಗಲ್ಯ ಬಂದು ಈ ತಂತು ಆ ಸೂತ್ರದಲ್ಲಿ ಆ ಮಾಂಗಲ್ಯ ವಾಸ ಮಾಡಿ ಮಾಂಗಲ್ಯಂ ತಂತುನಾನೇನ ಮಮ ಜೀವನ, ನನ್ನ ಜೀವನ ಇರಿಯ ತನಕ, ನನ್ನ ಜೀವನ ಇರೋ ತನಕ ನೀನು ಸುಮಂಗಲಿಯಾಗಿ ಚೆನ್ನಾಗಿ ಇರಬೇಕು. ಮಮ ಜೀವನ ಹೇತನ, ನನ್ನ ಜೀವನ ಹೇತು ಕಂಠೆ ಭಗ್ನಾಭಿ ಶುಭದಂ, ನಿನ್ನ ಕಂಠ ಈ ಕತ್ತಿನಲ್ಲಿ ಭದ್ರವಾಗಿ ಜೋಪಾನವಾಗಿ ಗಟ್ಟಿಯಾಗಿ ನೆಲೆಸಬೇಕು. ಕಂಠೆ ಭಗ್ನಾಮಿ ಶುಭದಂ ತ್ವಂ ಜೀವ ಶರದಾಂಶತಂ, ನಿನ್ನ ಜೀವನವನ್ನು ಬಂದು ಸೌಭಾಗ್ಯವಾಗಿ ಸಕಲ ಐಶ್ವರ್ಯದಿಂದ ಬಂದು ನೀನು ಸುಮಂಗಲಿಯಾಗಿ ಚೆನ್ನಾಗಿರಬೇಕು ಅಂತ ಸ್ವಾಮಿ ಬಂದು ಪ್ರಾರ್ಥನೆ ಮಾಡಿ ಅಮ್ಮನವ್ರಿಗೆ ಬಂದು ಮಾಂಗಲ್ಯ ಧಾರಣೆ ಮಾಡ್ತಾರೆ. ಇದು ಒಂದು ವಿಶೇಷವಾದ ಒಂದು ಸೌಭಾಗ್ಯವಾದ ಒಂದು ದೃಶ್ಯ ಮತ್ತು ಆ ಕಾಲದಲ್ಲಿ ಭಾಗವಹಿಸುವುದು ತುಂಬಾ ಒಂದು ಒಳ್ಳೆ ವಿಚಾರ, ಒಳ್ಳೆ ಕರ್ತವ್ಯ. ತಾವೆಲ್ಲರೂ ಬಂದು ಸ್ವಾಮಿ ಅಮ್ಮನವರ ಒಂದು ಮಾಂಗಲ್ಯ ಧಾರಣೆ ಆದ ಒಂದು ಭಾಗ್ಯವಾದ ಒಂದು ಕಾಲದಲ್ಲಿ ಎಲ್ಲರೂ ದರ್ಶನ ಮಾಡಿದಿರ. ತಮ್ಮ ಇಚ್ಛೆ ಪ್ರಾರ್ಥನೆಗಳನ್ನು ಆ ಶಿವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡ್ತೀವಿ. ತಮ್ಮ ಕುಟುಂಬದಲ್ಲಿರುವ ವಧು ಕನ್ಯಾ ಎಲ್ಲರಿಗೂ ಬಂದು ತತ್ಕಾಲದಲ್ಲಿ ಎಲ್ಲರಿಗೂ ಬಂದು ಒಳ್ಳೆ ವಾನ್ಮಯಾದ ನಿಶ್ಚಿತವಾದ ಒಂದು ವಿವಾಹ ಕಾಲ ಬರಲಿ. ಹಾಗೂ ಇನ್ನೂ ಮನೆಗೆ ಎಲ್ಲರೂ ಬಂದು ಒಳ್ಳೆ ಸೌಭಾಗ್ಯವಾದ ವಿಚಾರಗಳೆಲ್ಲ ನಡೆಯಲಿ, ಒಳ್ಳೆ ಮಂಗಳಕಾರ ವಿಚಾರಗಳೆಲ್ಲ ಬಂದು ಮನೆಯಲ್ಲಿ ನಡೀಲಿ ಅಂತ ತಮ್ಮ ಜೀವನದಲ್ಲೂ ನಡೀಬೇಕು ಅಂತ ಎಲ್ಲರೂ ಪ್ರಾರ್ಥಿಸಿ, ಹಾಗೂ ಸ್ವಾಮಿಗೆ ಬಂದು ಇವಾಗ ಎಲ್ಲರೂ ಹೇಗೆ ನೀವು ಭಕ್ತಾದಿಗಳು ಬಂದಿದ್ದೀರ, ಇಲ್ಲಿ ಭಾಗವಹಿಸಿದ ನಂತರ ಬಂದು ಎಲ್ಲ ತೃಪ್ತಿಯಾದ ನಂತರ ಎಲ್ಲರಿಗೂ ಹೇಗೆ ಬಂದು ಸ್ವಾಮಿಯ ಪ್ರಸಾದ ಅಂತ ಕೊಡ್ತೀವೋ ಆ ಥರ ಈ ಕಲ್ಯಾಣೋತ್ಸವದಲ್ಲಿ ಗುರುಗಳು ಹೇಳಿದಾಗೆ ಅನೇಕ ಕೋಟಿಗಳ ದೇವತೆಗಳಿಂದ ಆಗಮಿಸಿದ್ದಾರೆ. ಆ ಆಗಮಿಸುವವರಿಗೆ ಎಂದು ಮುಹೂರ್ತ ನಂತರ ಬಂದು ಹೇಗೆ ನಾವು ಊಟ ಮಾಡೋದ್ಮೇಲೆ ಒಂದು ತಾಂಬೂಲ ಅಂತ ಕೊಡ್ತೀವೋ ಆ ಥರ ಇಲ್ಲಿ ಇರುವ ಎಲ್ಲಾ ದೇವತೆಗಳಿಗೆ ಬಂದು ಮುಖ್ಯವಾಗಿರುವ ಮಹಾಗಣಪತಿ ಸಹಿತಾಯ ನವಗ್ರಹ ದೇವತೆಗಳಿಗೆ ಎಲ್ಲರೂ ಬಂದು, ಏಕೆಂದ್ರೆ ಸೂರ್ಯಚಂದ್ರಾಗ್ನಿ ನೇತ್ರಾಯ ನಮಃ ಅಂತ ಯಾಕಂದ್ರೆ ಈ ಭೂಮಿಯಲ್ಲಿ ಒಂದು ಪ್ರತ್ಯಕ್ಷ ದೇವತೆ ಬಂದು ಸೂರ್ಯ ಚಂದ್ರ. ಈ ಚಂದ್ರನ ಪ್ರತ್ಯಕ್ಷದಲ್ಲಿ ಈ ಗಿರಿಜಾ ಕಲ್ಯಾಣ ಮಹೋತ್ಸವ ನಡೀತಾ ಇದೆ. ನೀವು ಆಧಾರವಾಗಿದ್ದೀರಾ. ಭಕ್ತಾದಿಗಳಲ್ಲಿ ಬಂದು ಮನಸ್ಸಿನಲ್ಲಿ ದೇವಾನ್ ದೇವತೆಗಳು ಬಂದು ಸ್ಥಾಪನೆ ಆಗ್ತಾರೆ. ಬೇರೆ ಯಾರು ದೇವಾನ್ ದೇವತೆಗಳು ಭಕ್ತಾದಿಗಳ ಮನಸ್ಸಲ್ಲಿ ಬಂದು ಒಂದು ಸ್ಥಾಪನೆ ಆಗ್ತಾರೆ. ಇದಕ್ಕೆ ಯಾರು ಬಂದು ಸಾಕ್ಷಿ ಅಂದ್ರೆ ಈ ಗಿರಿಜಾ ಕಲ್ಯಾಣೋತ್ಸವ ನಡೆದಿದೆ ಯಾರು ಅಂತ ಅಂದ್ರೆ ಈ ಬ್ರಾಹ್ಮಣನಲ್ಲಿ ಸ್ವರೂಪವಾದ ಬ್ರಹ್ಮ ನಾವು ಸಾಕ್ಷಿ, ಭಕ್ತಾದಿಗಳಲ್ಲಿರುವ ನೀವು ದೇವಾನ್ ದೇವತೆ ನೀವು ಸಾಕ್ಷಿ, ಈ ಭೂಮಿಗೆ ಯಾರು ಸಾಕ್ಷಿ ಅಂದಾಗ ಚಂದ್ರ. ನಾವೆಲ್ಲ ಇಲ್ಲಪ್ಪ ಸುಳ್ಳು ಅಂತ ಹೇಳ್ಬೋದು. ಈ ಭೂಮಿಗೆ ಇವತ್ತು ನಡೆದಿದೆ ಅಂತ ಯಾರು ಸಾಕ್ಷಿ ಅಂದಾಗ ಚಂದ್ರ. ನೀವು ಬಂದು ಈಶ್ವರನ ಬಂದು ದರ್ಶನ ಮಾಡಿದ್ದೀರಾ ಅಂದ್ರೆ ಯಾರು ಸಾಕ್ಷಿ ಅಂದ್ರೆ ಚಂಡಿಕೇಶ್ವರ. ಯಾಕಂದ್ರೆ ಚಂಡಿಕೇಶ್ವರನ ದರ್ಶನ ಯಾಕೆ ಮಾಡಬೇಕು ಅಂದ್ರೆ ಅವ್ರು ಬಂದು ಅಟೆಂಡೆನ್ಸ್ ಕೊಡ್ತಾರೆ. ಇವ್ರು ಬಂದಿದ್ದಾರೆ ನಿಮ್ಗೆ ದರ್ಶನ ಮಾಡಿದ್ದಾರೆ, ಇವ್ರಿಗೆ ನಿಮ್ಗೆ ಫಲ ಸಿಗ್ಬೇಕು, ನೀವು ಅನುಗ್ರಹ ಮಾಡಬೇಕು ಅಂತ ಚಂಡಿಕೇಶ್ವರ ಬಂದು ಅಟೆಂಡೆನ್ಸ್ ಆಗ್ತಾರೆ. ಆ ತರ ಶಿವಧ್ಯಾನ ಪರಾಯಣಂ ಶಿವಾರ್ಥ ಶಿವಚಂಡೇಶ್ವರಂ. ನೋಡಿ ಮೂರನೇ ಪದ ಏನಂತ ಹೇಳಿದ್ರೆ ಶಿವಾರ್ಥ ಫಲದಾತಾರಂ. ಶಿವನ ಫಲ ಎಂದು ಯಾರು ಕೊಡುತ್ತಾರಂದ್ರೆ ಚಂಡಿಕೇಶ್ವರ. ಅದಕ್ಕೆ ಅವ್ರ ಹತ್ರ ಅಟೆಂಡೆನ್ಸ್ ಕೊಡ್ಬೇಕು. ಯಾತಿಗೆ ಅವ್ರ ಹತ್ರ ಹೋಗ್ಬಿಟ್ಟು ಚಪ್ಪಾಳೆ ತರಬೇಕು ಇಲ್ಲ ಕೈ ತೋರಿಸ್ಬೇಕು ಅಂದಾಗ ಅವರು ಶಿವಧ್ಯಾನದಲ್ಲಿ ಇರ್ತಾರೆ. ಶಿವಧ್ಯಾನದಲ್ಲಿರುವಾಗ ಆ ಚಪ್ಪಾಳೆ ತಟ್ಟುವಾಗ ಒಂದು ಕ್ಷಣ ಬಂದು ಕಣ್ಣು ತೆಗೆದು ಕಣ್ಣು ಮುಚ್ತಾರೆ. ಅದು ಯಾತಕ್ಕಂದಾಗ ನೀವು ಬಂದಿದ್ದೀರ ಅಂತ ಒಂದು ದೃಷ್ಟಿ ಬಂದು ಅವರ ಎದುರು ಹೊರಟೋಗುತ್ತೆ. ಅವಾಗ ಈಶ್ವರನ ಹತ್ರ ಅವ್ರ ಪ್ರಾರ್ಥನೆ ಅಂತ ಇವ್ರು ಬಂದಿದ್ದಾರೆ, ಶಿವ ಫಲ ಅವರು ಕೊಡ್ತಾರೆ, ಈಶ್ವರನ ಫಲ ಬಂದು ಅವರು ಕೊಡ್ತಾರೆ. ಯಾಕಂದ್ರೆ ಸೆಕ್ಯೂರಿಟಿ ಇದ್ರೇನೆ ಬಂದು ಪರ್ಮಿಷನ್ ಕೊಡ್ತಾರೆ ಒಳಗಡೆ ಹೋಗಿ ಯಜಮಾನರು ನೋಡಿ ಅಂತ. ಸೆಕ್ಯೂರಿಟಿ ಬಿಟ್ಟಲ್ಲ ಅಂದ್ರೆ ಏನ್ ಮಾಡ್ತಾರೆ, ಒಳಗಡೆ ಹೋಗೋಕ್ಕಾಗಲ್ಲ. ಆ ತರ ಈಶ್ವರನ ಫಲಕ್ಕೆ ಈಶ್ವರ ಅನುಗ್ರಹ ಬಂದು ಅವ್ರಿಗೂ ಅರ್ಧ ಫಲ ಇದೆ, ಅದಕ್ಕೆ ಅವರು ಒಂದು ಅರ್ಧ ಫಲ ಕೊಡ್ತಾರೆ. ಆ ತರ ಈ ಪ್ರತ್ಯಕ್ಷವಾಗಿ ಬಂದು ಈ ಗಿರಿಜಾ ಕಲ್ಯಾಣೋತ್ಸವ ನಡೆಯ ಬಂದು ಚಂದ್ರ ಸಾಕ್ಷಿ, ನೀವು ಸಾಕ್ಷಿ, ನಾವು ಸಾಕ್ಷಿ. ಅದಕ್ಕೆ ಈ ಬಂದರ ಅತಿಥಿಗಳಾದ ಎಲ್ಲ ದೇವಾನ ದೇವತೆಗಳಿಗೆ ಬಂದು ಒಂದು ಅಗ್ನಿ ಕಾರ್ಯದಲ್ಲಿ ಅಗ್ನಿ ಬಂದು ದ್ವಿಮುಖ ಅಗ್ನಿ ಅಂತ ಹೇಳ್ತಾರೆ. ಅಗ್ನಿ ಬಂದು ಇಬ್ಬರಾಗಿರ್ತಾರೆ. ಒಂದು ಅಗ್ನಿ ಇಲ್ಲಿ ಕುಳಿತಿದ್ದಾರೆ, ಇನ್ನೊಂದು ಅಗ್ನಿ ಬಂದು ಯಾರಿಗೆ ನಾವು ಆಹುತಿ ಕೊಡ್ತೇವೆ ಅವ್ರಿಗೆ ಹೋಗಿ ತಲುಪಿಸ್ತಾರೆ. ಆ ತರ ಆ ಅಗ್ನಿಯನ್ನ ಪೂಜೆ ಮಾಡಿ ಆ ದೇವಾನ್ ದೇವತೆಗಳಿಗೆ ಬಂದು ಒಂದು ತಾಂಬೂಲವಾಗಿ ನೀವು ಬಂದಿದ್ದೀರಾ, ತುಂಬಾ ಸಂತೋಷ, ಭಾಗವಹಿಸಿದ್ದೀರಾ, ನೀವು ತೃಪ್ತಿಯಾಗಿ ನಿಮ್ಗೊಂದು ತಾಂಬೂಲ ಕೊಡ್ತಾ ಇದ್ವಿ, ನಿಮ್ಗೊಂದು ಆಹುತಿ ಕೊಡ್ತೇವೆ, ನೀವು ಹೊರಡ್ಬೋದು ನೀವು ಅಂತ ಬಂದು ಒಂದು ಪ್ರಾರ್ಥನೆ ಮಾಡುತ್ತಾ ಅವ್ರಿಗೆ ಒಂದು ಆಹುತಿ ಕೊಡುತ್ತಾ ಮುಂದಿನ ಕಾರ್ಯ ನಡೆಯುತ್ತದೆ. ಹರ ಹರ ನಮಃ ಪಾರ್ವತೀ ಪದಯೇ.
ಮಕ್ಕಳ ವಿಗಲನಾಗಿ ನಮೋ ಬಲ ವಿಗಲನಾಗಿ ನಮೋ ಬಲಾಗಿ ನಮೋ ಸರ್ವಭೂತಮನಾಗಿ ನಮೋ ಮನೋನ್ಮನಾಗಿ घोरेभ्यो घोरेभ्यो घोरघोरतरेभ्यः सर्वेभ्यः सर्वे नमस्ते रुद्रलोकेभ्यः स्वाहा ईशान सर्वविद्यानाम् ईश्वर सर्वभूतानां ब्रह्माधिपति ब्रह्म ಶ್ರೀ ದಕ್ಷಿಣಾಮೂರ್ತಿ ದೀಕ್ಷಿತ್ ಅವರು ಮಾಂಗಲ್ಯ ಲಕ್ಷ್ಮಿ ಬಗ್ಗೆ ಚೆನ್ನಾಗಿ ವಿವರಣೆ ನೀಡಿದ್ರಲ್ಲ, ಎಲ್ಲರಿಗೂ ಅರ್ಥ ಆಯ್ತು ತಾನೆ? ಸೊ ಈ ಗಿರಿಜಾ ಕಲ್ಯಾಣೋತ್ಸವ ಇನ್ನೂ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ. ಇಷ್ಟುವರೆಗೂ ನಮ್ಮ ಚಾನಲ್ನ ವೀಕ್ಷಕರಿಗಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ. ಶ್ರೀ ಪಾರ್ವತಿ ಪರಮೇಶ್ವರ ಆಶೀರ್ವಾದ ಕೃಪಾ ಕಟಾಕ್ಷ ನಮ್ಮೆಲ್ಲರ ಮೇಲೂ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇವೆ. ಇಷ್ಟವರೆಗೂ ನಮ್ಮ ಚಾನಲ್ನ ವೀಕ್ಷಕರಿಗಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಮ್ಮೆ ಥ್ಯಾಂಕ್ ಯು ಫಾರ್ ವಾಚಿಂಗ್.